ನಮ್ಮ ಜೊತೆ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರೇ, ಸರ್ ಇವತ್ತು ವಿಶಿಷ್ಟ ದಿನವೊಂದಕ್ಕೆ ಕರ್ನಾಟಕ ಸಾಕ್ಷಿ ಆಗ್ತಾ ಇರ್ತಕ್ಕಂಥದ್ದು ಏನ್ ಹೇಳ್ತೀರಾ ಸರ್? ನೋಡಿ, ಇವತ್ತು ಇಡಿ ಅವರು ಅವರ ವ್ಯಾಪ್ತಿಯನ್ನು ಮೀರಿ ಇವತ್ತು ಒಂದು ಸ್ಥಿರವಾಗಿರುವಂಥ ಪ್ರಜಾಪ್ರಭುತ್ವದಿಂದ ಬಂದಂಥ ಸರ್ಕಾರವನ್ನು ಬೀಳಿಸಲಿಕ್ಕೆ ಹೊರಟಿದೆ. ಮೊನ್ನೆ ಕೂಡ ನಾವು ಅದೇ ಹೇಳಿದ್ವಿ. ಇದು ಸಾಬೀತಾಗಿದೆ. ಇವಾಗ ಒಬ್ಬ ಅಧಿಕಾರಿಗಳಿಗೆ ಸಿಎಂ ಹೆಸರು ಹೇಳಿ, ಉಪಮುಖ್ಯಮಂತ್ರಿಗಳ ಹೆಸರು ಹೇಳಿ, ನಾಗೇಂದ್ರ ಅವರ ಹೆಸರು ಹೇಳಿ ಅಂತ ಏನಿದೆ? ಅವ್ರು ಇನ್ವೆಸ್ಟಿಗೇಷನ್ ಮಾಡಲಿ. ಇನ್ವೆಸ್ಟಿಗೇಷನ್ ಅನ್ನ ನಾವು ಕ್ವಶನ್ ಮಾಡ್ತಾ ಇಲ್ಲ, ಇನ್ವೆಸ್ಟಿಗೇಷನ್ ಪ್ರೊಸೆಸ್ ಅನ್ನ ಕ್ವಶನ್ ಮಾಡ್ತಾ ಇದೀವಿ. ಹೀಗೆ ಹೇಳು ಹಾಗೆ ಹೇಳು ಅಂತ ಹೇಳಿಕ್ಕಾಗುತ್ತಾ ಹೇಳಿ? ನೀವು ಬಂದಿರೋದು ಯಾಕೆ? ನೀವು ಮಾಡ್ತಾ ಇರೋದೇನು? ಎಲ್ಲೋ ಒಂದ್ ಕಡೆ ಬಿಜೆಪಿ ತಮ್ಮ ಇವನ್ನ ಸ್ವಾಯತ್ತ ಸಂಸ್ಥೆಗಳನ್ನ ಬಳಸಿಕೊಂಡು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋದು ಕಾಂಗ್ರೆಸ್ ಆರೋಪ. ನಾವು ಆರೋಪ ಅಲ್ಲ ಸರ್, ಸಾಕ್ಷಿಯಾಗಿದೆ ಅಲ್ವಾ. ಮುಂಚೆ ನಾವು ಹೋದ ವಾರ ನಾವು ಪ್ರೆಸ್ ಮೀಟ್ ಮಾಡಿದಾಗ ನಾವು ಹೇಳಿದ್ವಿ ಹೀಗೆ ನಮ್ಮ ಗಮನಕ್ಕೆ ಬಂದಿದೆ ಅಂತ. ಇವತ್ತು FIR ಯಾರು ಮಾಡಿರೋದು? ಕಾಂಗ್ರೆಸ್ ಕಾರ್ಯಕರ್ತ ಮಾಡಿರೋದ? ಇದು ಗವರ್ಮೆಂಟ್ ಎಂಪ್ಲಾಯಿ. ಏನಂತ ಹೇಳ್ತಾ ಇದ್ದಾರೆ? ನೀವು ಮುಖ್ಯಮಂತ್ರಿಗಳ ಹೆಸರು ಹೇಳಿಲ್ಲ ಅಂದ್ರೆ ನಿಮಗೆ 3 ತಿಂಗಳ ಒಳಗೆ ಹಾಕ್ತೀವಿ, ಬೇಲು ಕೊಡಿಸಲ್ಲ, ನಿಮ್ಮ ಸಂಬಂಧಿಕರಿಗೆಲ್ಲ ಹರಾಸ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏನರ್ಥ ಅದು? ಒಂದು ಸರ್ಕಾರವನ್ನು ಬೀಳಿಸುವ ಪ್ರಯತ್ನ ನಡೆದಿಲ್ಲ ಅಂತ ಹೇಳ್ತೀರಾ ತಾವು? ಬಿಜೆಪಿ ಅವರು ಹೇಳ್ತಾರೆ ಇಷ್ಟು ದೊಡ್ಡ ಹಗರಣ ನಡೆದಿದೆ, ಈ ಹಗರಣವನ್ನು ಮುಚ್ಚಿ ಹಾಕೋದಕ್ಕೆ, ಇದನ್ನ ತಿರುಗಿಸೋದಕ್ಕೆ ಕಾಂಗ್ರೆಸ್ನವರು ಈ ಪ್ಲಾನ್ ಮಾಡಿದ್ದಾರೆ. ಅವರಿಗೆ ಬುದ್ಧಿ ಇಲ್ಲ. ಅವ್ರ ಏಜೆನ್ಸಿ ತಾನೇ ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದು. ನಾವೇನು ಇನ್ವೆಸ್ಟಿಗೇಷನ್ ಮಾಡಬೇಡಿ ಅಂತ ಹೇಳಿದೀವ? ಅವರ ಪ್ರೇರಣೆಯಿಂದ ತಾನೇ ಇವ್ರಿಗೆ ಇಂಥ ಮುಖ್ಯಮಂತ್ರಿಗೆ ಸಿಕ್ಕಾಕ್ಸಿಕ ಪ್ರಯತ್ನ ಮಾಡ್ತಾ ಇರೋದು. ಅವರು ಮುಚ್ಚಾಕ್ಲಿಕ್ಕಾದ್ರೆ ಅವ್ರ ಹತ್ರನೇ ಇದೆ ಅಲ್ಲ ಏಜೆನ್ಸಿಗಳೆಲ್ಲ, ಇವ್ರ ಪಾಪದ ಕೂಸುಗಳಲ್ಲ ಇವರೆಲ್ಲ. ಮಾಡ್ಲಿ, ಯಾರು ಬೇಡ ಅಂದಿದ್ದಾರೆ. ಆದ್ರೆ ಹೀಗೆ ಹೇಳ್ಬೇಕು ಹಾಗೆ ಹೇಳ್ಬೇಕಂತ ಒತ್ತಾಯ ಮಾಡ್ತಾ ಇದಾರಲ್ಲ, ಅದು ತಪ್ಪು ಅಂತ ಇರೋದು ನಾವು. ಇದ್ರ ಮಾಸ್ಟರ್ ಮೈಂಡ್ ಯಾರು ಸರ್? ಯಾರಿರ್ತಾರೆ? ಮೋದಿ ಅವರು, ಶಾ ಅವರು, ಇನ್ಯಾರಿದ್ದಾರೆ ಮಾಸ್ಟರ್ ಮೈಂಡ್ಸ್? 2G ಇದಾರಲ್ಲ ಇವರಿಬ್ರು ಬಿಟ್ರೆ ಬೇರೆ ಯಾರನ್ನ ಇದಾರ? ಅಲ್ಲಿ ಮೇಲ್ಗಡೆ ಯಾರ್ದಾದ್ರೂ ನಡೀತದ? ವೆಸ್ಟ್ ಬೆಂಗಾಲಲ್ಲೂ ಹೀಗೆ ಆಯ್ತು, ಜಾರ್ಖಂಡ್ ಅಲ್ಲಿ ಹೀಗೆ ಆಯ್ತು, ಡೆಲ್ಲಿನಲ್ಲಿ ಹೀಗೆ ಆಯ್ತು. ಸುಪ್ರೀಂ ಕೋರ್ಟ್ ಅವ್ರು ಚೀಮಾರಿ ಹಾಕಿದ್ರು. ನೀವೆಲ್ಲ ವಿಮ್ಸ್ ಅಂಡ್ ಫ್ಯಾನ್ಸೀಸ್ ಆಗಿ ಕೆಲಸ ಮಾಡ್ತಾ ಇದ್ರ IT ಸಂಸ್ಥೆಗಳು ಅಂದ್ಬಿಟ್ಟು ಅವ್ರಿಗೆ ಮನ್ಸಿಗೆ ಬಂದಾಗ ವರ್ತನೆ ಮಾಡ್ತಾ ಇದ್ರೆ ಇದು ಸರಿಯಲ್ಲ ಅಂತ ಚೀಮಾರಿ ಹಾಕಿದ್ದಾರೆ. ಕರ್ನಾಟಕದಲ್ಲೂ ಅದೇ ನಡೀತಾ ಇರೋದು ಈಗ. 136 ಜನ ತೆಗೆದುಕೊಂಡು ಸರ್ಕಾರ ನಡೆಸಿದ್ರು ಸಹ ನೆಮ್ಮದಿ ಇಲ್ಲ ಕಾಂಗ್ರೆಸ್ಗೆ. ನೆಮ್ಮದಿ ಪ್ರಶ್ನೆ ಅಲ್ಲ ಇಲ್ಲಿ. ಪಾಪ ಏನಾಗಿದೆ, ಸ್ಥಳೀಯ ಬಿಜೆಪಿ ಮುಖಂಡರು ಅಸಮರ್ಥರು ಅಂತ ಗೊತ್ತಾಗ್ಬಿಟ್ಟಿದೆ ಮೇಲ್ಗಡೆ. ಇಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ, DK ಶಿವಕುಮಾರ್ ಅವರಿಗೆ ಎದುರಿಸಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅದಕ್ಕೆ ಪಾಪ ಅವರ ಸಹಕಾರಕ್ಕೆ ಇವತ್ತು ITEDನ ಕಳಿಸಿದ್ದಾರೆ ಅಷ್ಟೇ. ಈಗ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ರಾಜ್ಯ ಸರ್ಕಾರ ಕೋರ್ಟ್ ಮೊರೆ ಹೋಗುತ್ತೆ ಇಡಿ ಮತ್ತೆ ಐಟಿಗೆ ಸಂಬಂಧಪಟ್ಟಂಗೆ. ನಿಜ ನೋಡೋಣ. ಏನೇ ಇದ್ರೂ ಈ IT ಇರ್ಬೋದು, ED ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ನಾನಿರ್ಬೋದು, ನೀವಿರ್ಬೋದು, ಕಾನೂನು ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕಲ್ಲ. ಯಾರು ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ ಅದ್ರ ಪ್ರಕಾರ ನಾವು ಕ್ರಮ ತಗೋತೀವಿ. ಇಷ್ಟು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರ ಮತ್ತು ಕ್ಯಾಮರಾಮನ್ ಸುಧೀರ್ ಜೊತೆ ರಾಘವೇಂದ್ರ VN, ಪವರ್ TV, ಬೆಂಗಳೂರು.